ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ರೆಸಿಪ್ಟ್ ನೋಟ್ ಮತ್ತು ಪರ್ಚೇಸ್ ರಿಟರ್ನ್ ವೋಚರ್ ಅನ್ನ ಯಾವ ರೀತಿಯಾಗಿ ನಾವು ಎಂಟ್ರಿ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಗೆ ನಾವಿಲ್ಲಿ ಯಾವ ರೀತಿಯಾಗಿ ಪರ್ಚೇಸ್ ಆರ್ಡರ್ ಅನ್ನ ಕೊಡಬೇಕು ಅಂತ. ಅದೇ ರೀತಿಯಾಗಿ ನಾವು ಇವತ್ತು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡೋಣ. ನಾವಿಲ್ಲಿ ರೆಸಿಪ್ಟ್ ನೋಟ್ ಮತ್ತು ಪ್ರಾಡಕ್ಟ್ ಅನ್ನ ಮಾತ್ರ ರಿಸೀವ್ ಮಾಡಿದ್ದೀವಿ. ಇನ್ನು ನಮಗಿಲ್ಲಿ ಇನ್ವಾಯ್ಸ್ ರಿಸೀವ್ ಆಗಿಲ್ಲ. ನಾವಿಲ್ಲಿ ಇನ್ವಾಯ್ಸ್ ಅನ್ನ ರಿಸೀವ್ ಮಾಡಿಲ್ಲ ಅಂದಾಗ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಚೆಕ್ ಮಾಡಿದಾಗ ಕೆಲವು ಪ್ರಾಡಕ್ಟ್ ಇಲ್ಲಿ ರಿಜೆಕ್ಟ್ ಆಗಿದ್ದಾಗ ಯಾವ ರೀತಿಯಾಗಿ ನಾವು ಪರ್ಚೇಸ್ ರಿಟರ್ನ್ ನೋಟ್ ಅನ್ನ ಎಂಟ್ರಿ ಮಾಡ್ಬೇಕಂತ ಇವತ್ತು ನಾವು ನೋಡೋಣ. ಗೇಟ್ ವೇ ಆಫ್ ಟ್ಯಾಲಿ ಅಕೌಂಟಿಂಗ್ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲು ನಾವು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗಿದೆ. ಶಾರ್ಟ್ ಕಟ್ ಕೀ Alt F9 ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. Alt F9 ರೆಸಿಪ್ಟ್ ನೋಟ್ ವೋಚರ್ ನಮ್ಗೆ ಇಲ್ಲಿ ಬರುತ್ತೆ. ರೆಫರೆನ್ಸ್ ನಂಬರ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ರೆಸಿಪ್ಟ್ ನೋಟ್ ಅಥವಾ ಡೆಲಿವರಿ ಚಲನ್ ನಂಬರ್ ನೀವೇನಾದ್ರೂ ಇಲ್ಲಿ ಕರಿಬಹುದು. ರೆಸಿಪ್ಟ್ ನಂಬರ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ CC0098. ನಂತರ ಎಂಟರ್ ನಾವಿಲ್ಲಿ ಕೊಡೋಣ. ಕಾಸ್ಟ್ ಸೆಂಟರ್ ಕ್ಲಾಸಸ್ ನೀವಿಲ್ಲಿ ಕ್ರಿಯೇಟ್ ಮಾಡಿ ನಿಮ್ಮ ಕಂಪನಿಯಲ್ಲಿ ಯೂಸ್ ಮಾಡ್ತಾ ಇದ್ರಿ ನೀವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಕೊಡೋಣ. ಪಾರ್ಟಿ ಅಕೌಂಟ್ ನೇಮ್ ಯಾರಿಂದ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ, ಯಾರಿಗೆ ನಾವು ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ, ನಮ್ಮ ಪರ್ಚೇಸ್ ಕಸ್ಟಮರ್ ಕಂಪನಿಯ ನೇಮ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ಸೆಂಟರ್ ನಾವಿಲ್ಲಿ ಅವರಿಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ, ಅವರಿಂದ ನಾವು ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡಿದ್ದೀವಿ. ರೆಸಿಪ್ಟ್ ನೋಟ್ ಮತ್ತು ಪ್ರಾಡಕ್ಟ್ ಅನ್ನ ಮಾತ್ರ ನಾವಿಲ್ಲಿ ರಿಸೀವ್ ಮಾಡಿದ್ದೀವಿ, ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟರ್ ಸೆಂಟರ್ ಪರ್ಚೇಸ್ ಆರ್ಡರ್ ನಂಬರ್ ನಾವು ಕೊಟ್ಟಂತಹ ಪರ್ಚೇಸ್ ಆರ್ಡರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪರ್ಚೇಸ್ ಆರ್ಡರ್ ನಂಬರ್ ಇಲ್ಲಿ ಬಂದಿದೆ. ಸೆಲೆಕ್ಟ್ ಎಂಟರ್ ನಾವಿಲ್ಲಿ ಕೊಡೋಣ. ಎಂಡ್ ಆಫ್ ಲಿಸ್ಟ್ ಅದರ್ ರೆಫರೆನ್ಸ್ ಇದ್ದಾಗ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸಪ್ಲೈಯರ್ ಅಡ್ರೆಸ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಂಟ್ರಿ, ಸ್ಟೇಟ್, GST ನಂಬರ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಕೊಡೋಣ. ಪರ್ಚೇಸ್ ಲೆಡ್ಜರ್ ಪರ್ಚೇಸ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಕೊಡೋಣ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಯಾವ ಯಾವ ಪ್ರಾಡಕ್ಟ್ ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ, ಎಲ್ಲಾ ಪ್ರಾಡಕ್ಟ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ರೆಸಿಪ್ಟ್ ನೋಟ್ ನಂಬರ್ ನಮ್ಗಿಲ್ಲಿ ಬಂದಿದೆ, ಅಥವಾ ಟ್ರ್ಯಾಕಿಂಗ್ ನಂಬರ್ ನೀವಿಲ್ಲಿ ಕರಿಬಹುದು, ಅಥವಾ ಡೆಲಿವರಿ ನೋಟ್ ಸಹ ನೀವಿಲ್ಲಿ ಕರಿಬಹುದು. ಸೆಲೆಕ್ಟ್ ಮಾಡೋಣ. ಎಂಟರ್ ನಾವಿಲ್ಲಿ ಕೊಡೋಣ. ನಾವು ಕೊಟ್ಟಂತಹ ಪರ್ಚೇಸ್ ಆರ್ಡರ್ ನಂಬರ್ ಎಂಟರ್. ನಾವಿಲ್ಲಿ ಆಕ್ಚುಯಲ್ ಕ್ವಾಂಟಿಟಿ ಮತ್ತು ಬಿಲ್ಡ್ ಕ್ವಾಂಟಿಟಿ ಅಂದಾಗ ನಾವಿಲ್ಲಿ ಎಷ್ಟು ನಂಬರ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ ಅಥವಾ ಎಷ್ಟು ನಂಬರ್ ನಾವಿಲ್ಲಿ ರಿಸೀವ್ ಮಾಡಿದೀವಿ ನಾವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ಅಥವಾ ಕೆಲವು ಕಂಪನಿಗಳಲ್ಲಿ ನಾವಿಲ್ಲಿ ಹೊಸದಾಗಿ ಪರ್ಚೇಸ್ ಅನ್ನ ಮಾಡ್ತಾ ಇದ್ರಿ, ನ್ಯೂ ಕಸ್ಟಮರ್ ನಾವಿಲ್ಲಿ ಆಗಿದಾಗ ಕೆಲವೊಂದು ಕಂಪನಿಗಳಲ್ಲಿ ಸ್ಯಾಂಪಲ್ ಪ್ರಾಡಕ್ಟ್ಸ್ ಅಥವಾ ಫ್ರೀ ಅಂತೇಳಿ ಒಂದು ಲ್ಯಾಪ್ಟಾಪ್ ಅಥವಾ 2 ಲ್ಯಾಪ್ಟಾಪ್ ನಿಮ್ಗೆ ಇಲ್ಲಿ ಕೊಡಬಹುದು. ನಾವಿಲ್ಲಿ 10 ನಂಬರ್ ಲ್ಯಾಪ್ಟಾಪ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ದಾಗ 2 ಲ್ಯಾಪ್ಟಾಪ್ಸ್ ನಮ್ಗಿಲ್ಲಿ ಫ್ರೀ ಆಗಿ ಬರ್ತಾ ಇದೆ. 10+2 12 ಇಲ್ಲಿ ಆಗುತ್ತೆ. ಆ ರೀತಿ ಇದ್ದಾಗ ನಾವು ಆಕ್ಚುಯಲ್ ಕ್ವಾಂಟಿಟಿ ಕಾಲಮ್ ಅಲ್ಲಿ 12 ಲ್ಯಾಪ್ಟಾಪ್ಸ್ ಅಥವಾ 12 ನಂಬರ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆದ್ರೆ ಬಿಲ್ಡ್ ಕ್ವಾಂಟಿಟಿಯಲ್ಲಿ ನಾವು 10 ನಂಬರ್ ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ. ಯಾಕಂದ್ರೆ 10 ನಂಬರ್ಸ್ ಮಾತ್ರ ನಾವಿಲ್ಲಿ ಆರ್ಡರ್ ಅನ್ನ ಮಾಡಿದ್ವಿ, ಅಷ್ಟಕ್ಕೆ ಮಾತ್ರ ನಾವಿಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದೀವಿ. 2 ಲ್ಯಾಪ್ಟಾಪ್ಸ್ ಅವರಿಲ್ಲಿ ನಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಥವಾ ನಮ್ಗಿಲ್ಲಿ ಪ್ರಮೋಷನ್ ಗೋಸ್ಕರ ಕೊಟ್ಟಿದ್ದಾರೆ ಅಂದಾಗ ಆ 2 ಲ್ಯಾಪ್ಟಾಪ್ಸ್ಗೆ ನಾವಿಲ್ಲಿ ಅಮೌಂಟ್ ಅನ್ನ ಪೇ ಮಾಡೋದಿಲ್ಲ. ಈ ರೀತಿಯಾಗಿ ಸಹ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ನಾವಿಲ್ಲಿ 25 ನಂಬರ್ಸ್ ಡೆಲ್ ಲ್ಯಾಪ್ಟಾಪ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 25 ನಂಬರ್ಸ್ ನಾವಿಲ್ಲಿ ರಿಸೀವ್ ಮಾಡಿದೀವಿ. ಆಕ್ಚುಯಲ್ ಕ್ವಾಂಟಿಟಿ ಬಿಲ್ಡ್ ಕ್ವಾಂಟಿಟಿ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ರೇಟ್ ಪರ್ ಲ್ಯಾಪ್ಟಾಪ್ 12,000 ನಾವಿಲ್ಲಿ ಪರ್ ಲ್ಯಾಪ್ಟಾಪ್ಗೆ ಪೇ ಮಾಡ್ತಾ ಇದ್ದೀವಿ. ಎಂಟರ್ ನಾವಿಲ್ಲಿ ಕೊಡೋಣ. ಎಂಟರ್ ಯಾವುದೇ ಡಿಸ್ಕೌಂಟ್ ಅನ್ನ ನೀವಿಲ್ಲಿ ರಿಸೀವ್ ಮಾಡಿದ್ರೆ ನೀವಿಲ್ಲಿ ಎಂಟ್ರಿ ಮಾಡಬಹುದು. ನಂತರ ಎಂಟರ್ ಅಮೌಂಟ್ ಇಲ್ಲಿ ಟೋಟಲ್ ಆಗಿದೆ ನೀವು ನೋಡಬಹುದು. ಎಂಟರ್ ನಾವಿಲ್ಲಿ ಕೊಡೋಣ. ಎಂಡ್ ಆಫ್ ಲಿಸ್ಟ್ LG ಮಾನಿಟರ್ ಎಂಟರ್. ಟ್ರ್ಯಾಕಿಂಗ್ ನಂಬರ್ ಅಥವಾ ರೆಸಿಪ್ಟ್ ನೋಟ್ ನಂಬರ್, ಪರ್ಚೇಸ್ ಆರ್ಡರ್ ನಂಬರ್, ಬೆಂಗಳೂರು ಗೋಡನ್ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ಎಂಟರ್ ನಾವಿಲ್ಲಿ ಕೊಡೋಣ. 30 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. LG ಮಾನಿಟರ್ ಎಷ್ಟು ನಂಬರ್ ನೀವಿಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು.
ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ರೇಟ್ ಪರ್ ಮಾನಿಟರ್ 2500 ರುಪೀಸ್ ಪರ್ ಮಾನಿಟರ್ ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡ್ತಾ ಇದ್ದೀವಿ. ಎಂಟರ್ ನಾವಿಲ್ಲಿ ಕೊಡೋಣ. ಎಂಟರ್ ಯಾವುದೇ ಡಿಸ್ಕೌಂಟ್ ಅನ್ನ ನೀವಿಲ್ಲಿ ರಿಸೀವ್ ಮಾಡಿದ್ರೆ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ಟೋಟಲ್ ಅಮೌಂಟ್ ಇಲ್ಲಿ ಬಂದಿದೆ. ಎಂಟರ್ ಎಂಡ್ ಫ್ಲಿಸ್ಟ್ ಮೌಸ್ ಎಂಟರ್ ಟ್ರ್ಯಾಕಿಂಗ್ ನಂಬರ್ ಅಥವಾ ರೆಸಿಪ್ಟ್ ನೋಟ್ ನಂಬರ್ ಎಂಟರ್ ಪರ್ಚೇಸ್ ಆರ್ಡರ್ ನಂಬರ್ 50 ನಂಬರ್ಸ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. ಎಷ್ಟು ನಂಬರ್ ನೀವಿಲ್ಲಿ ರಿಸೀವ್ ಮಾಡ್ತಾ ಇದ್ದೀರಾ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನಾನಿಲ್ಲಿ ಆಕ್ಚುಯಲ್ ಕ್ವಾಂಟಿಟಿ ಬಿಲ್ಡ್ ಕ್ವಾಂಟಿಟಿ ಎರಡು ಸಹ ಚೇಂಜ್ ಮಾಡ್ತಾ ಇದ್ದೀನಿ. 30 ನಂಬರ್ಸ್. ನಂತರ ಎಂಟರ್ ನಾವಿಲ್ಲಿ ಮಾಡೋಣ. ಪರ್ ಮೌಸ್ ನಾವಿಲ್ಲಿ 300 ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಎಂಟರ್ ನಾವಿಲ್ಲಿ ಕೊಡೋಣ. ಯಾವುದೇ ಡಿಸ್ಕೌಂಟ್ ಇದ್ದಾಗ ನೀವಿಲ್ಲಿ ಎಂಟ್ರಿ ಮಾಡ್ಕೋಬಹುದು. ಎಂಟರ್ ಎಂಡ್ ಫ್ಲಿಸ್ಟ್ ಕೀಬೋರ್ಡ್ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಟ್ರ್ಯಾಕಿಂಗ್ ನಂಬರ್ ಅಥವಾ ರೆಸಿಪ್ಟ್ ನಂಬರ್ ಪರ್ಚೇಸ್ ಆರ್ಡರ್ ನಂಬರ್ ಗೋಡೌನ್ 100 ನಂಬರ್ಸ್ ಕೀಬೋರ್ಡ್ ಅನ್ನ ನಾವಿಲ್ಲಿ ಪರ್ಚೇಸ್ ಮಾಡ್ತಿದ್ದೀವಿ. ಪರ್ ಕೀಬೋರ್ಡ್ 500 ರುಪೀಸ್ ನಾವಿಲ್ಲಿ ಪೇ ಮಾಡ್ತಾ ಇದ್ದೀವಿ. ಡಿಸ್ಕೌಂಟ್ ನಾವಿಲ್ಲಿ ಯಾವುದೇ ಡಿಸ್ಕೌಂಟ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಎಂಡ್ ಫ್ಲಿಸ್ಟ್ ಹಾರ್ಡ್ ಡಿಸ್ಕ್ ಟ್ರ್ಯಾಕಿಂಗ್ ನಂಬರ್ ಪರ್ಚೇಸ್ ಆರ್ಡರ್ ನಂಬರ್ 50 ನಂಬರ್ಸ್ ನಾನಿಲ್ಲಿ 20 ನಂಬರ್ಸ್ ಮಾತ್ರ ನಾವಿಲ್ಲಿ ರಿಸೀವ್ ಮಾಡಿದೀವಿ. 30 ನಂಬರ್ಸ್ ನಾವಿಲ್ಲಿ ಕ್ಯಾನ್ಸಲ್ ಮಾಡಿದೀವಿ. 50 ನಂಬರ್ಸ್ ಹಾರ್ಡ್ ಡಿಸ್ಕ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ನ ಕೊಟ್ಟಿದ್ವಿ. ಲೇಟರ್ ನಂತರ ನಾವಿಲ್ಲಿ 30 ನಂಬರ್ಸ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ. 20 ನಂಬರ್ಸ್ ಹಾರ್ಡ್ ಡಿಸ್ಕ್ ಮಾತ್ರ ನಮ್ಗಿಲ್ಲಿ ಕಳಿಸ್ಕೊಡಿ ಸಾಕು ಅಂತ. ಹಾಗಿದ್ದಾಗ ಆಕ್ಚುಯಲ್ ಕ್ವಾಂಟಿಟಿ ಬಿಲ್ಡ್ ಕ್ವಾಂಟಿಟಿ 20 ನಂಬರ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ಪ್ರೈಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿದೆ. 8000 ರುಪೀಸ್ ಪರ್ ಹಾರ್ಡ್ ಡಿಸ್ಕ್ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಎಂಟರ್ ನಾವಿಲ್ಲಿ ಕೊಡೋಣ. 2% ಡಿಸ್ಕೌಂಟ್ ನಾವಿಲ್ಲಿ ರಿಸೀವ್ ಮಾಡ್ತಾ ಇದ್ದೀವಿ ಹಾರ್ಡ್ ಡಿಸ್ಕ್ಗೆ. ಎಂಟರ್ ನಾವಿಲ್ಲಿ ಕೊಡೋಣ. ಅಮೌಂಟ್ ಇಲ್ಲಿ ಚೇಂಜ್ ಆಗಿದೆ ನೀವು ನೋಡಬಹುದು. ಎಂಟರ್ ಎಂಡ್ ಫ್ಲಿಸ್ಟ್ ಇನ್ನೊಂದು ಎಂಟರ್ ನಾವಿಲ್ಲಿ ಕೊಡೋಣ. ನೀವಿಲ್ಲಿ ನೋಡಬಹುದು ನಾವು ಕೊಟ್ಟಿರುವಂತಹ ಪ್ರಾಡಕ್ಟ್ ಎಷ್ಟು ನಂಬರ್ ನಾವಿಲ್ಲಿ ರಿಸೀವ್ ಮಾಡಿದೀವಿ ಟೋಟಲ್ ಆಗಿ ಇಲ್ಲಿ ಬಂದಿದೆ. ಡಿಸ್ಕೌಂಟ್ ಕಾಲಮ್ ಅಲ್ಲಿ ನೀವಿಲ್ಲಿ ನೋಡಬಹುದು. ಆಕ್ಚುಯಲ್ ಕ್ವಾಂಟಿಟಿ ಬಿಲ್ಡ್ ಕ್ವಾಂಟಿಟಿ ರೇಟ್ ಪರ್ ನಂಬರ್ ಡಿಸ್ಕೌಂಟ್ ಟೋಟಲ್ ಅಮೌಂಟ್. ಇನ್ನೊಂದು ಪ್ರಾಡಕ್ಟ್ ಇದ್ದಾಗ ನೀವಿಲ್ಲಿ ಆಡ್ ಮಾಡಬಹುದು. ಹಾರ್ಡ್ ಡಿಸ್ಕ್ ನಾನಿಲ್ಲಿ 20 ನಂಬರ್ ಮಾತ್ರ ರಿಸೀವ್ ಮಾಡ್ತಾ ಇದ್ದೀನಿ. 30 ನಂಬರ್ ನಾನಿಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ. ಅದರ ಜೊತೆಗೆ ಬೇರೆ ಪ್ರಾಡಕ್ಟ್ ಸಹ ನೀವಿಲ್ಲಿ ಆಡ್ ಮಾಡಬಹುದು. ಒಂದು ಕಂಪನಿಗೆ ನಾವು ಫೋನ್ ಮಾಡಿ ಪರ್ಚೇಸ್ ಆರ್ಡರ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು ಅಥವಾ ಇನ್ನೊಂದು ಎಡಿಟ್ ಪರ್ಚೇಸ್ ಆರ್ಡರ್ ಅನ್ನ ನಾವಿಲ್ಲಿ ಸೆಂಡ್ ಮಾಡಬಹುದು. ಈ ರೀತಿಯಾಗಿ ನಾವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಪರ್ಚೇಸ್ ಆರ್ಡರ್ ಅಥವಾ ಸೇಲ್ಸ್ ಆರ್ಡರ್ ಎರಡು ಎಂಟ್ರಿಯಲ್ಲಿ ನಾವು ಇದೇ ರೀತಿಯಾಗಿ ಮಾಡ್ಕೋಬಹುದು. ಸಮ್ ಟೈಮ್ ಇಲ್ಲಿ ನಾವು ಯಾವುದೇ ಸೇಲ್ಸ್ ಆರ್ಡರ್ ಅನ್ನ ರಿಸೀವ್ ಮಾಡಿದಾಗ ಅಥವಾ ನಾವಿಲ್ಲಿ ಯಾವುದೇ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಾಗ ಅವರ ಬಳಿ ಸ್ಟಾಕ್ ಇಲ್ಲ ಅಂದಾಗ ಸಹ ಅವರು ಈ ರೀತಿಯಾದ ಚೇಂಜಸ್ ಅನ್ನ ಮಾಡ್ತಾರೆ. ಅಥವಾ 10 ನಂಬರ್ಸ್ ನಾವಿಲ್ಲಿ ರಿಸೀವ್ ಮಾಡಿದೀವಿ, ಇನ್ನ 20 ನಂಬರ್ಸ್ ಬರಬೇಕಾಗಿದೆ. 10 ನಂಬರ್ಸ್ ನಾವಿಲ್ಲಿ ಚೆಕ್ ಮಾಡಿದಾಗ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದಾಗ ಸಹ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಈ ರೀತಿಯಾದ ಚೇಂಜಸ್ ಅನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಎಂಟರ್ ನಾವಿಲ್ಲಿ ಮಾಡೋಣ. ಈಗ ಟ್ಯಾಕ್ಸ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇನ್ಪುಟ್ ಟ್ಯಾಕ್ಸ್ ನಾವಿಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ಪುಟ್ SGST ಇನ್ಪುಟ್ CGST. ಇನ್ಪುಟ್ SGST 9%, ನಾವಿಲ್ಲಿ 18% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿದೆ. ಡಿವೈಡ್ ಆದಾಗ SGST 9%, CGST 9% ಆಗುತ್ತೆ. SGST 9% ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್. ನೀವಿಲ್ಲಿ 9% ಎಂಟ್ರಿ ಮಾಡಬಹುದು ಅಥವಾ ನೀವಿಲ್ಲಿ ಎಂಟ್ರಿ ಮಾಡಿಲ್ಲ ಅಂದ್ರೂ ಸಹ ಯಾವುದೇ ಪ್ರಾಬ್ಲಮ್ ಇಲ್ಲಿ ಆಗೋದಿಲ್ಲ. ಟ್ಯಾಕ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ ನೀವಿಲ್ಲಿ ನೋಡಬಹುದು. ಸಮ್ ಟೈಮ್ ಇಲ್ಲಿ ಟ್ಯಾಲಿಯಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ, ಸಮ್ ಟೈಮ್ ಇಲ್ಲಿ ಟ್ಯಾಲಿಯಲ್ಲಿ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಟ್ಯಾಕ್ಸ್ ಅಮೌಂಟ್ ಇಲ್ಲಿ ಕ್ಯಾಲ್ಕುಲೇಟ್ ಆಗಿಲ್ಲ ಅಂದಾಗ ಕಂಟ್ರೋಲ್ N ಇಲ್ಲಿ ಕ್ಯಾಲ್ಕುಲೇಟರ್ ಆಪ್ಷನ್ ಸಹ ನಮ್ಗಿಲ್ಲಿ ಬರುತ್ತೆ. ನಾವಿಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿ ಕ್ರಾಸ್ ಚೆಕ್ ಸಹ ಮಾಡ್ಕೋಬಹುದು. 5,90,800 rupees into 9%. ಎಂಟರ್ 53,172 ರುಪೀಸ್ ಇಲ್ಲಿ ಆಗಿದೆ. ನೀವು ಇಲ್ಲಿ ನೋಡಬಹುದು ಟ್ಯಾಕ್ಸ್ ಅಮೌಂಟ್ ಇಲ್ಲಿ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ. ಎಂಟರ್ ನಾವಿಲ್ಲಿ ಮಾಡೋಣ. ಇನ್ಪುಟ್ CGST 9%, ಟ್ಯಾಕ್ಸ್ ಅಮೌಂಟ್ 9%, ಟ್ಯಾಕ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ಬಂದಿದೆ ನೀವು ಇಲ್ಲಿ ನೋಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಪ್ರೊವೈಡ್ GST ಇ-ವೇ ಬಿಲ್ ಡೀಟೇಲ್ಸ್. ನೋ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಎಂಟರ್ ಎಂಟರ್ ಯಾವುದೇ ಪ್ರಾಡಕ್ಟ್ ನ ಬಗ್ಗೆ ನೀವಿಲ್ಲಿ ನರೇಶನ್ ಅನ್ನ ಬರಿಬಹುದು. ನಾವಿಲ್ಲಿ ಮೌಸ್ 30 ನಂಬರ್ಸ್ ರಿಸೀವ್ ಮಾಡ್ತಾ ಇದೀವಿ. 50 ನಂಬರ್ಗೆ ನಾವಿಲ್ಲಿ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ.
ಹಾರ್ಡ್ ಡಿಸ್ಕ್ ನಾವಿಲ್ಲಿ 50 ನಂಬರ್ಸ್ಗೆ ಪರ್ಚೇಸ್ ಆರ್ಡರ್ ಅನ್ನ ಕೊಟ್ಟಿದ್ವಿ. 20 ನಂಬರ್ಸ್ ನಾವಿಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ. ಈ ರೀತಿಯಾದ ಯಾವುದೇ ಚೇಂಜಸ್ ಅನ್ನ ನೀವಿಲ್ಲಿ ಬರಿಬಹುದು. ನಂತರ ಎಂಟರ್ ನಾವಿಲ್ಲಿ ಮಾಡೋಣ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಮಲ್ಟಿಪಲ್ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ರೆಸಿಪ್ಟ್ ನೋಟ್ ಅಲ್ಲಿ ನಾವು ಈ ರೀತಿಯಾದ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ನಾವೀಗ ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಿ ಆಗಿದೆ. ನಾವೀಗ ಎಸ್ಕೇಪ್ ಮಾಡೋಣ. ಎಸ್ಕೇಪ್ ಡಿಸ್ಪ್ಲೇ ಡೇ ಬುಕ್ ಅಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡೋಣ. ರೆಸಿಪ್ಟ್ ನೋಟ್ 2 ಇಲ್ಲಿ ಬಂದಿದೆ. ಸೆಲೆಕ್ಟ್ ಎಂಟರ್ ನಾವಿಲ್ಲಿ ಮಾಡೋಣ. ನೀವಿಲ್ಲಿ ನೋಡಬಹುದು ನಾವು ಎಂಟ್ರಿ ಮಾಡಿರುವಂತಹ ರೆಸಿಪ್ಟ್ ನೋಟ್ ಅಥವಾ ಡೆಲಿವರಿ ನೋಟ್ ಯಾವ ರೀತಿಯಾಗಿ ಬಂದಿದೆ ಅಂತ. ನೀವಿಲ್ಲಿ ನೋಡಬಹುದು ಈ ರೆಸಿಪ್ಟ್ ನೋಟ್ ಅಲ್ಲಿ ನಾನಿಲ್ಲಿ ರೇಟ್ ಪರ್ ನಂಬರ್ಸ್ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಟ್ಯಾಕ್ಸ್ ಸಹ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ನಾವಿಲ್ಲಿ ನಾರ್ಮಲ್ ಆಗಿ ನಾವು ಬೇರೆ ಕಂಪನಿಯವರಿಗೆ ಡೆಲಿವರಿ ನೋಟ್ ಅನ್ನ ಕೊಟ್ಟಾಗ ಅಥವಾ ನಾವಿಲ್ಲಿ ರೆಸಿಪ್ಟ್ ನೋಟ್ ಅನ್ನ ರಿಸೀವ್ ಮಾಡಿದಾಗ ಕೆಲವು ಕಂಪನಿಗಳಲ್ಲಿ ಅಮೌಂಟ್ ಟ್ಯಾಕ್ಸ್ ಡೀಟೇಲ್ಸ್ ಸಹ ಎಂಟ್ರಿ ಮಾಡ್ತಾರೆ, ಕೆಲವು ಕಂಪನಿಗಳಲ್ಲಿ ಎಂಟ್ರಿ ಮಾಡೋದಿಲ್ಲ. ನಾವಿಲ್ಲಿ ರೆಸಿಪ್ಟ್ ನೋಟ್ ಅಥವಾ ಡೆಲಿವರಿ ನೋಟ್ ಅನ್ನ ಎಂಟ್ರಿ ಮಾಡಿದಾಗ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡುವಂತಹ ಸ್ಟಾಕ್ ಅಲ್ಲಿ ಚೇಂಜಸ್ ಆಗುತ್ತೆ ಅಷ್ಟೇನೆ. ನಾವಿಲ್ಲಿ ಟ್ಯಾಕ್ಸ್ ಅಮೌಂಟ್ ಮತ್ತು ಟೋಟಲ್ ಅಮೌಂಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದಾಗ ಅದರ ಎಫೆಕ್ಟ್ ಯಾವುದೇ ಓಚರ್ಗಳ ಮೇಲೆ ಇಲ್ಲಿ ಆಗೋದಿಲ್ಲ. ನೀವಿಲ್ಲಿ ರೇಟ್ ಪರ್ ಯೂನಿಟ್ ಟ್ಯಾಕ್ಸ್ ಅನ್ನ ಎಂಟ್ರಿ ಮಾಡಿದ್ರು ಸಹ ಆ ಎಂಟ್ರಿನೂ ಸರಿಯಾಗಿ ಇರುತ್ತೆ. ನೀವಿಲ್ಲಿ ರೇಟ್ ಪರ್ ಯೂನಿಟ್ ಅಥವಾ GST ಟ್ಯಾಕ್ಸ್ ನೀವಿಲ್ಲಿ ಎಂಟ್ರಿ ಮಾಡಿಲ್ಲ ಅಂದ್ರೂ ಸಹ ಆ ವೋಚರ್ ಸಹ ಇಲ್ಲಿ ಸರಿಯಾಗಿ ಇರುತ್ತೆ. ನೀವಿಲ್ಲಿ ಯಾವ ರೀತಿಯಾಗಿ ಆದ್ರೂ ಎಂಟ್ರಿ ಮಾಡಬಹುದು, ರೆಸಿಪ್ಟ್ ನೋಟ್ ಮತ್ತು ಡೆಲಿವರಿ ನೋಟ್ಗಳಲ್ಲಿ ಮಾತ್ರ. ಆಲ್ಮೋಸ್ಟ್ ಕಂಪನಿಗಳಲ್ಲಿ ಡೆಲಿವರಿ ನೋಟ್ ಅಥವಾ ರೆಸಿಪ್ಟ್ ನೋಟ್ ಅಂದಾಗ ಕಂಪನಿಯ ನೇಮ್, ಪ್ರಾಡಕ್ಟ್, ಎಷ್ಟು ಪ್ರಾಡಕ್ಟ್ ನಂಬರ್ಸ್ ಅಷ್ಟು ಮಾತ್ರ ಎಂಟ್ರಿ ಇರುತ್ತೆ. ಆಲ್ಮೋಸ್ಟ್ ಕಂಪನಿಗಳಲ್ಲಿ, ಕೆಲವೊಂದು ಕಂಪನಿಗಳಲ್ಲಿ ಈ ರೀತಿಯಾದ ಡೀಟೇಲ್ಸ್ ಸಹ ಇರಬಹುದು. ನೀವಿಲ್ಲಿ ನೋಡ್ಕೊಂಡು ಎಂಟ್ರಿ ಮಾಡಬೇಕಾಗುತ್ತೆ. ಅಥವಾ ಈ ರೀತಿಯಾಗಿ ನೀವು ಎಂಟ್ರಿ ಮಾಡಿದ್ರು ಸಹ ಯಾವುದೇ ಓಚರ್ ಇಲ್ಲಿ ತಪ್ಪಾಗೋದಿಲ್ಲ. 2 ಓಚರ್ ಎಂಟ್ರಿ ಸಹ ಇಲ್ಲಿ ಸರಿಯಾಗಿ ಇರುತ್ತೆ. ನೀವಿಲ್ಲಿ ಯಾವ ರೀತಿಯಾದ್ರೂ ಸಹ ಎಂಟ್ರಿಯನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೀವಿಲ್ಲಿ ಯಾವುದೇ ಆಲ್ಟ್ರೇಷನ್ ಮಾಡಬೇಕು ಅಥವಾ ಯಾವುದೇ ಡಿಲಿಷನ್ ಮಾಡಬೇಕು ಅಂದಾಗ ನೀವಿಲ್ಲಿ ಡಿಸ್ಪ್ಲೇ ಡೈಬುಕ್ ಅಲ್ಲಿ ನೀವಿಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು. ನಾವಿವತ್ತು ರೆಸಿಪ್ಟ್ ನೋಟ್ ಅನ್ನ ಎಂಟ್ರಿ ಮಾಡಿದ್ದೀವಿ. ನಾವಿನ್ನ ಪರ್ಚೇಸ್ ಇನ್ವಾಯ್ಸ್ ಅನ್ನ ರಿಸೀವ್ ಮಾಡಿಲ್ಲ. ಸಮ್ ಪ್ರಾಡಕ್ಟ್ ಇಲ್ಲಿ ರಿಜೆಕ್ಟ್ ಆಗಿದೆ, ವರ್ಕ್ ಆಗ್ತಾ ಇಲ್ಲ. ಆ ಪ್ರಾಡಕ್ಟ್ ಗಳನ್ನ ನಾವೀಗ ರಿಟರ್ನ್ ಮಾಡಬೇಕಾಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಪರ್ಚೇಸ್ ರಿಟರ್ನ್ ಅನ್ನ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ.